ನಮಸ್ಕಾರ. ಜ್ಯೋತಿಷ್ಯ ಹೇಳೋರ ನಮ್ಮ ಭವಿಷ್ಯ ನಮಗೆ ಗೊತ್ತಿರಲ್ಲ. ಯಾಕೆಂದರೆ ಎಷ್ಟೋ ಕಡೆ ಇದೆಲ್ಲ ಮಾತಾಡ್ತಿರ್ತಾರೆ. ಜ್ಯೋತಿಷ್ಯಗಳು ಅವ್ರ ಭವಿಷ್ಯ ಅವರಿಗೇ ಗೊತ್ತಿರಲ್ಲ, ಇನ್ನೊಬ್ರಿಗೆ ಇನ್ನೇನು ಹೇಳ್ತಾರೆ ಅಂತ. ಇದು 100% ಸತ್ಯ ಕಣ್ರಿ. 100% ಸತ್ಯ. ವಿಡಿಯೋನ ಪೂರ್ತಿ ನೋಡಿ, ಹೆಂಗೆ ಅಂತ ಹೇಳ್ತೀನಿ. ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈಗ ನಾವು ಜ್ಯೋತಿಷಿಗಳು, ಈಗ ನಮಗೆ ನಾವು ಮಧ್ಯಾಹ್ನ ಏನಾಗ್ತೀವಿ ಅಂತ ಗೊತ್ತಿರುತ್ತಾ? ನಮಗೆ ಸಾಧ್ಯನೇ ಇಲ್ಲ. ಸಾಯಂಕಾಲ ಏನಾಗ್ತೀವಿ ನಾವು, ಸಾಯಂಕಾಲ ಏನು ನಡೀತತೆ ನಮ್ಮ ಜೀವನದಲ್ಲಿ ನಮ್ಮ ಕೈಲಿ ಹೇಳೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ನಾಳೆ ಏನಾಗ್ತೀವಿ ನಾವು, ನಾಳೆ ಏನು ನಮಗೆ ಒಳ್ಳೆಯದಾ, ನಾಳೆ ನಮಗೆ ಕೆಟ್ಟದಾ ಹೇಳೋಕ್ಕಾಗುತ್ತಾ? ನಿಖರವಾಗಿ ಹೇಳೋಕ್ಕಾಗುತ್ತಾ? ಇಲ್ಲ. ಆಯಿತು, ಇನ್ನೊಂದು ವಾರ ಬಿಟ್ಟು ನಮಗೇನಾಗ್ತತೆ, ಏನು ನಡೀತತೆ ನಮ್ಮ ಜೀವನದಲ್ಲಿ, ನಾವು ಯಾವಾಗ ಸಾಯ್ತೀವಿ, ನಮಗೆ ಯಾವಾಗ ಯಾವ ರೀತಿ ಅನಾಹುತಗಳಾಗ್ತವೆ ಅಂತ ನಮ್ಮ ಕೈಲಿ ಹೇಳೋಕ್ಕಾಗುತ್ತಾ? ಯಾರ ಕೈಲೂ ಸಾಧ್ಯನೇ ಇಲ್ಲ. ಹೇಳ್ತಾ ಇದ್ದೀನಿ ಕೇಳಿ ಸತ್ಯನ. ಜ್ಯೋತಿಷ್ಯ ಅಂದರೆ ಏನು ಗೊತ್ತಾ? ನಿಮ್ಮದು ರಾಶಿ ನಕ್ಷತ್ರಗಳಿರುತ್ತೆ, ಒಂದು ಲಗ್ನ ಅಂತ ಇರುತ್ತೆ, ಲಗ್ನದಲ್ಲಿ ಹುಟ್ಟಿರ್ತೀರ. ಒಂದು ತಿಥಿ, ಯೋಗ, ಕರಣ, ಪಾದ ಅಂತ ಇರುತ್ತೆ, ಶುಕ್ಲ ಪಕ್ಷ, ಕೃಷ್ಣ ಪಕ್ಷ. ದಶಾಭುಕ್ತಿಗಳು ಅಂತ ಇರುತ್ತೆ, ದಶಾ ಭುಕ್ತಿ ಅಂತರ್ಭುಕ್ತಿಗಳು ಅಂತ. ಒಂದು ಯಾವುದೋ ಗ್ರಹದ ಒಂದು ದಶಾ ನಡೀತಿರುತ್ತೆ, ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ. ಅಲ್ಲಿ ಭುಕ್ತಿ ವೈಸು, ದಶಾ ವೈಸು ಎಷ್ಟು ವರ್ಷ ನಡೆಯುತ್ತೆ ಈ ದಶಾ ಭುಕ್ತಿ, ಯಾವ ಪಿರಿಯಡಿಂದ ಯಾವ ಪಿರಿಯಡ್ವರೆಗೂ ಇರುತ್ತೆ, ಎಲ್ಲಿಂದ ಎಲ್ಲಿವರೆಗೂ ಇರುತ್ತೆ, ಅಲ್ಲಿ ನೋಡ್ಕೊಬೇಕಷ್ಟೇ. ಭುಕ್ತಿ ನೋಡ್ಕೊಬೇಕು, ಅಂತರ್ಭುಕ್ತಿ ನೋಡ್ಕೊಬೇಕು. ಆ ಪೀರಿಯಡಲ್ಲಿ ಗುಡ್ಡು ಟೈಮು, ಬ್ಯಾಡು ಟೈಮ್ ಅಂತ ಇರುತ್ತೆ. ಅಂದರೆ ಈ ಪಿರಿಯಡಿಂದ ಈ ಪಿರಿಯಡು ನಿಮಗೆ ಶುಭ ಫಲ ಇರುತ್ತಪ್ಪ ಅಂತ ಅಷ್ಟೇ ಹೇಳಲಿಕ್ಕೆ ಸಾಧ್ಯ. ಬ್ಯಾಡ್ ಟೈಮ್ ಇರುತ್ತೆ, ಈ ಟೈಮಿಂದ ಈ ಟೈಮು, ಇಲ್ಲಿಂದ ಇಲ್ಲಿವರೆಗೂ ನಿಮಗೆ ಟೈಮ್ ಸರಿ ಇಲ್ಲ, ಹುಷಾರಾಗಿರ್ರಿ. ಎಲ್ಲ ದುಡ್ಡು ಕಾಸು ವಿಚಾರದಲ್ಲಿರ್ಬೋದು, ಹೆಲ್ತ್ ವಿಚಾರದಲ್ಲಿರ್ಬೋದು, ಎಲ್ಲ ವಿಚಾರದಲ್ಲಿರ್ಬೋದು, ಅಷ್ಟು ಹೇಳ್ಬೋದು ಅಷ್ಟೇ. ಜ್ಯೋತಿಷ್ಯ ಅಂದರೆ ಇಲ್ಲಿ ಮಿರಾಕಲ್ಸ್ ಏನಿಲ್ಲ. ಜ್ಯೋತಿಷ್ಯ ಅಂದರೆ ಗುಡ್ ಟೈಮ್ ಯಾವಾಗ, ಬ್ಯಾಡ್ ಟೈಮ್ ಯಾವಾಗ, ಅಷ್ಟು ಬಿಟ್ಟರೆ ಹಿಂಗೇ ಆಗಿಬಿಡುತ್ತೆ, ನೀವು ಹಿಂಗೇ ಇದ್ದುಬಿಡ್ತೀರ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ ಯಾರ ಕೈಲೂ. ಏನು ಅದಕ್ಕೆ ಮಂತ್ರಗಳು ಪಠಣೆ ಮಾಡ್ಬೋದು, ಲಕ್ಷಗಟ್ಟಲೆ ಮಂತ್ರಗಳು ಪಠಣೆ ಮಾಡಬೇಕು. ಆಮೇಲೆ ದೇವಸ್ಥಾನಗಳಿಗೆ ಹೋಗಿ ಬರ್ಬೋದು, ಹರಕೆಗಳು ಹೊತ್ಕೊಬೋದು, ಪೂಜೆ ಪುನಸ್ಕಾರಗಳು ಮಾಡ್ಕೊಬೋದು, ವ್ರತ ಅನುಷ್ಠಾನ, ಯಾಗ ಯಜ್ಞ, ಉಪವಾಸ, ಉರುಳು ಸೇವೆ, ಪಾದಯಾತ್ರೆ, ಆ ಥರ ಹರಕೆಗಳು, ಸಂಕಲ್ಪಗಳು, ಮನಸ್ಸಂಕಲ್ಪ ಮಾಡ್ಕೊಳೋದು, ಆ ಒಂದು ರಿಲೇಟೆಡ್ಸ್ ಇರುತ್ತೆ. ಈ ಮ್ಯಾನಿಫೆಸ್ಟೇಷನ್ಸ್ ಮಾಡೋದು, ಈ ಒಂದು ರಿಲೇಟೆಡ್ಸ್ ಮುಖಾಂತರ ಭಗವಂತನ ನಾವು ಒಂದು ಪ್ರೇ ಮಾಡ್ಕೊಳೋದಿರುತ್ತೆ. ಅಷ್ಟು ಬಿಟ್ಟರೆ ಇಲ್ಲಿ ಮಂತ್ರಗಳು ಮನೆಯಲ್ಲಿ ಹೇಳ್ಕೊಳೋದಾದರೆ ಹೇಳ್ಕೊಬೋದು, ದೇವಸ್ಥಾನದಲ್ಲಿ ಹೋಗಿ ಮಂತ್ರಗಳು ಹೇಳ್ಕೊಳೋದು, ಅಲ್ಲಿ ಹರಕೆ ಕಟ್ಕೊಳೋದು, ಹೇಳ್ಕೊಳೋದು, ಇವೆಲ್ಲ ಒಂದು ರಿಲೇಟೆಡ್ಸ್ ಇರುತ್ತೆ ಪದ್ಧತಿಗಳು. ಬಟ್ ನಾಳೆ ಇವತ್ತು ಮಧ್ಯಾಹ್ನ ಏನಾಗ್ತೀನಿ ನಡೀತತೆ, ಸಂಜೆ ಏನು ನಡೀತತೆ, ನಾಳೆ ಏನಾಗುತ್ತೆ ನಮ್ಮ ಜೀವನದಲ್ಲಿ, ಅದೆಲ್ಲ ಹೇಳಕ್ಕೆ ಯಾರ ಕೈಲೂ ಸಾಧ್ಯನೇ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಇದೇ ತಾನೇ ಸತ್ಯ. ಇಷ್ಟೇ ಜ್ಯೋತಿಷ್ಯ ಅಂದರೆ. ಗುಡ್ ಟೈಮ್, ಬ್ಯಾಡ್ ಟೈಮ್ ಇರುತ್ತೆ. ಅದು ದಶಾ ವೈಸು, ದಶಾ ನೋಡ್ತೀವಿ, ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ನೋಡಿದಾಗ ಗುಡ್ ಟೈಮ್, ಬ್ಯಾಡ್ ಟೈಮ್ ಇರುತ್ತೆ. ಈ ಪಿರಿಯಡಿಂದ ಈ ಪಿರಿಯಡ್ ಚೆನ್ನಾಗಿದೆ, ದುಡ್ಕೊಳ್ರಿ. ಈ ಪಿರಿಯಡಿಂದ ಈ ಟೈಮ್ ಬ್ಯಾಡ್ ಟೈಮು, ಹುಷಾರಾಗಿರ್ರಿ, ದುಡ್ಡು ಖರ್ಚಾಗ್ತವೆ, ಹಣಕಾಸಿನ ಸಮಸ್ಯೆ, ಸಾಲಬಾಧೆ ಸಮಸ್ಯೆಗಳು ಬರುತ್ತೆ. ಈ ಪಿರಿಯಡಲ್ಲಿ ಪರವಾಗಿಲ್ಲ, ನಿಮಗೆ ದುಡ್ಡಿದೆ. ಇಷ್ಟೇ ಜ್ಯೋತಿಷ್ಯ. ಇದು ಬಿಟ್ಟರೆ ಮಿರಾಕಲ್ಸ್ ಯಾವುದೂ ಇಲ್ಲ. ಮಿರಾಕಲ್ಸ್ ಯಾರಿಗೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. 100ಕ್ಕೆ 95% ಆಫ್ ದಿ ಜ್ಯೋತಿಷಿಗಳು. ವಿಡಿಯೋ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ನಮಸ್ಕಾರ.